ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜಯದತ್ ಹೆಗಡೆ. ಇವತ್ತು ನಾನು ಕೃಷಿಗೆ ಸಂಬಂಧಪಟ್ಟಂಥ ಒಂದು ವಿಷಯವನ್ನು ಇಲ್ಲಿ ವಿಡಿಯೋ ಮುಖಾಂತರ ತಮಗೆಲ್ಲರಿಗೂ ತೋರಿಸಿದ್ದೇನೆ. ಅದರಲ್ಲೂ ಮುಖ್ಯವಾಗಿ ಒಂದು ಕಾರ್ಮಿಕರ ಬಗ್ಗೆ ಈ ಒಂದು ವಿಡಿಯೋ ಆಗಿರುತ್ತದೆ. ಅದಕ್ಕೂ ಮೊದಲು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಒತ್ತಿ ಮತ್ತು ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ. ನಿಮ್ಮದೊಂದು ಸಹಕಾರ ನನ್ನ ಒಂದು ಈ ವಿಡಿಯೋಕ್ಕೆ ಇರಲಿ ಅಂತ ಹೇಳುವುದರ ಮುಖಾಂತರವಾಗಿ ಈ ಒಂದು ವಿಡಿಯೋ ಮಾಡಿರುವಂಥ ಉದ್ದೇಶ ನಮ್ಮ ತೋಟದಲ್ಲಿ ನಡೆಯುವಂತಹ ಕೆಲಸದ ಬಗ್ಗೆ ತಮಗೆ ತಿಳಿಸಿಕೊಡುವ ಎಂಬಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ವಿಡಿಯೋವನ್ನು ಮಾಡಿರುತ್ತೇನೆ. ವಿಷಯ ಏನಂದರೆ, ನಿನ್ನೆ ಮಧ್ಯಾಹ್ನದಿಂದ ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ. ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಕೆಲಸ ಬೇಡವೆಂದು ನಾನು ನಿರ್ಣಯಿಸಿದ್ದೆ. ಆದರೂ ಸಹ ನಮ್ಮ ಕೆಲಸಗಾರರು ಕೆಲಸಕ್ಕೆ ಹಾಜರಾಗಿದ್ದರು. ಆದರೂ ಅವರಿಗೆ ಒಂದು ಮಾತನ್ನು ಹೇಳಿದೆ, ಇವತ್ತು ಬೇಡ, ನಾಳೆ ಬನ್ನಿ, ಈ ಮಳೆಯಲ್ಲಿ ಕೆಲಸ ಮಾಡುವುದು ತಮಗೆ ಕಷ್ಟವಾಗಬಹುದು ಅಂತ ನಾನು ಹೇಳಿದೆ. ಆದರೂ ಸಹ ಅವರು ನನ್ನ ಮಾತನ್ನು ಕೇಳಲಿಲ್ಲ. ನಾವು ಕೆಲಸಕ್ಕೆ ಬಂದಿದ್ದೇವೆ, ಕೆಲಸವನ್ನು ಮಾಡಿಯೇ ಹೋಗುತ್ತೇವೆ ಅಂತ ಹೇಳಿದ್ರು. ಇವತ್ತಿನ ಒಂದು ಪರಿಸ್ಥಿತಿ ಎಂದರೆ ಕಾಯಕವೇ ಕೈಲಾಸ ಎಂಬಂಥ ಮಾತು ಇವತ್ತಿನ ಈ ಒಂದು ಘಟನೆಯನ್ನು ನೋಡಿ ನನಗೆ ಮತ್ತೊಮ್ಮೆ ನೆನಪಿಗೆ ಬಂತು. ಈ ಧಾರಾಕಾರವಾಗಿ ಸುರಿಯುತ್ತಿರುವಂಥ ಮಳೆಯಲ್ಲಿ ನಮ್ಮ ಕೆಲಸದವರು ಮಾಡಿದ ಕೆಲಸವನ್ನು ನೋಡಿ ನನಗೆ ಇವತ್ತು ತುಂಬಾ ಬೇಸರವೂ ಆಯಿತು. ಅದೇ ರೀತಿ ಅವರ ಒಂದು ಕೆಲಸದ ಚಾಕಚಕ್ಯತೆಯನ್ನು ನೋಡಿ ಮನಸ್ಸಿಗೆ ಸಂತೋಷ ಕೂಡ ಆಯಿತು. ಇಂತಹ ಧಾರಾಕಾರವಾದಂಥ ಮಳೆಯಲ್ಲಿ ಒಂದು ಚೂರು ಬಿಡದೆ ನಿರಂತರವಾಗಿ ಕೆಲಸವನ್ನು ಮಾಡಿದರು. ಅದೇ ರೀತಿಯಾಗಿ ಅವರು ಮಾಡಿದ ಕೆಲಸದ ಅಚ್ಚುಕಟ್ಟುತನದ ಕೆಲಸವನ್ನು ನಾನು ಈ ವಿಡಿಯೋ ಮುಖಾಂತರ ಸೆರೆ ಹಿಡಿದು ತಮ್ಮ ಮುಂದೆ ತೋರಿಸಿದ್ದೇನೆ. ನಮ್ಮಂತಹ ಅಡಿಕೆ ಕೃಷಿ, ತೆಂಗು ಕೃಷಿಯನ್ನು ಮಾಡುವಂಥ ರೈತರಿಗೆ ತೋಟದಲ್ಲಿ ವಿಪರೀತವಾದಂಥ ಕಳೆಗಳು ಇರುತ್ತದೆ. ಅದನ್ನು ನಮ್ಮಿಂದ ತೆಗೆಯಲು ಸಾಧ್ಯವಾಗುವುದಿಲ್ಲ. ಅದಕ್ಕೆ ಈ ಕಾರ್ಮಿಕರ ಅವಶ್ಯಕತೆ ತುಂಬಾ ಇರುತ್ತದೆ. ಅತಿಯಾದ ಕಳೆ ತೋಟವನ್ನು ಆವರಿಸಿದರೆ ಬಿದ್ದ ಅಡಿಕೆಗಳು ನಮಗೆ ಸಿಗುವುದಿಲ್ಲ ಮತ್ತು ಕಳೆಯ ಅಡಿತಕ್ಕೆ ಅದು ಸಿಕ್ಕಿ ಅಡಿಕೆಗಳೆಲ್ಲ ಹಾಳಾಗಿ ಬಿಡುತ್ತವೆ. ಅದನ್ನು ಕಾಲಕ್ಕೆ ತೆಗೆಯದಿದ್ದರೆ ಇದರಿಂದ ನಮಗೆ ತುಂಬ ದೊಡ್ಡ ನುಕ್ಸಾನ ಕೂಡ ಆಗಬಹುದು. ಕಡಿಮೆ ಕ್ಷೇತ್ರಗಳಿದ್ದರೆ ತಾವೇ ಸ್ವತಃ ಕೆಲಸಗಳನ್ನು ಮಾಡಿಕೊಳ್ಳಬಹುದು. ಇಲ್ಲದಿದ್ದರೆ ಅದು ತುಂಬ ಕಷ್ಟ ಸಾಧ್ಯ. ಹಾಗಾಗಿ ಉತ್ತಮವಾಗಿ ಕೆಲಸ ಮಾಡುವಂಥ ಎಲ್ಲ ಕೆಲಸಗಾರರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಹೇಳಬಯಸುತ್ತೇನೆ. ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿಕೊಂಡಿದ್ದೇನೆ. ಇಂಥದ್ದೇ ಮತ್ತೊಂದು ಉತ್ತಮ ವಿಡಿಯೋದೊಂದಿಗೆ ತಮ್ಮ ಮುಂದೆ ಮತ್ತೊಮ್ಮೆ ಬರ್ತೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದ.